ಅಮ್ಮ ದೇವಿ ದುರ್ಗಮ್ಮ ಪಾದ ತೊಡೀರಿ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಪಾರ್ವತಿಯವರೇ ಕಣ್ಣು ಕಪ್ಪಿಡಿ. ಓಂ ವನಮಾಲಿ ಗದೇಶಾಂಗೇ ಶಂಕೆ ಚಕ್ರೇ ಜನ್ನಕೆ ಶ್ರೀಮಾನ್ ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತೋ ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾನ್ ಪಶುಮಾನ್ ಭವತಿ. ತಾಂಬೂಲ ತಗೊಂಬನ್ನಿ. ಆರತಿ ಮಾಡಿ ಅಮ್ಮ. ಬಾರೆ ಕಡೆ ಅಲ್ಬಾ. ಮಂಗಳಾರತಿ ತಂದು ಬೆಳಗಿರೆ ಇಂದ್ರಗೆ ಸುಕುಮಾರಗೆ ಧರಣಿಗಾಗನ ಪುತ್ರಗೆ ಸುಕುಮಾರಗೆ ನಮ್ಮ ದೇವಗೆ. ಅಕ್ಷತಾ ಇನ್ನು ಹೊರಗೆ ಚೆಲ್ಬಹುದು. ಹೇಳ್ಬೋದಪ್ಪ. ಸದಾಶಿವ ಹುಡುಗಿನ ಕರ್ಕಮ್ಮ. ಮಂಗಳ ದೇವಿನ ಕರ್ಕೊಂಬ. ಅದು ಏನು ಇದು ಸಿದ್ಧವಾಗಿಲ್ವಾ? ಅವಳು ಹೆಂಗಿರ್ತದೆ ಹಂಗೆ ಬರ ಕೇಳು. ಅದ್ಯಾಕ್ ಬಾವಾ ಸಣ್ಣ ಪುಟ್ಟದಕ್ಕೂ ಹಿಂಗ್ ಕಿರ್ಚಾಡ್ತೀರಿ? ಕರ್ಕೊಂಬರ್ತೀನಿ ರೀ. ಸಮಾಧಾನ ಹೋಗು. ಒಳ್ಳೆ ಕತೆ ಆಯ್ತು. ಯಾಕೆ ಸಿಡಕ್ತೀರಿ? ಬರ್ತಾಳವಳು. ದೇವಿ ಯೋ ಇನ್ನೂ ರೆಡಿ ಆಗಿಲ್ವೇನೆ ನೀನು? ಅಲ್ಲಿ ನಿಮ್ಮಪ್ಪ ಬಾಯಿಗೆ ಬಂದಂಗ್ ಬೈತಾ ಇದ್ದಾನೆ ನನ್ನ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ನೋಡು ನಿಮ್ಮಪ್ಪನ ಹತ್ರ ಬೈಸ್ಕೊಂಡು. ನೀವುಗಳು ಹೇಳಿದ ಮಾತು ಕೇಳಲ್ಲ. ನಿಮ್ಮಪ್ಪ ಅಲ್ಲಿ ನನಗೆ ಉಗಿಯೋದ್ ಬಿಡೋದಿಲ್ಲ. ನಡಿಯೇ, ಅಲ್ಲಿ ವರಪೂಜೆಗೆ ಶಾಸ್ತ್ರಗಳೆಲ್ಲ ರೆಡಿ ಆಗ್ತಾ ಇದೆ. ನಡಿಯಮ್ಮ. 5 ನಿಮಿಷ ಬಂದೆ ಚಿಕ್ಕಮ್ಮ. ಪುಣ್ಯಕ್ಷೇತ್ರದಲ್ಲಿ ನನ್ನ ಮದುವೆ ಆಗ್ತಿದೆ ಅಂತ ತುಂಬಾ ಸಂತೋಷವಾಗಿದ್ದೀನಿ. ಈ ಸಂತೋಷದಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ತಯಾರಾಗಿದೆಯಾ ತಾನೆ? ನಡಿ, ಅದೇನೇನಿದೆಯೋ ಪ್ರಾರಬ್ಧ ಎಲ್ಲ ಮುಗಿಸ್ಕೊಂಡು ಊರ್ ಸೇರ್ಕೊಳ್ಳೋಣ. ಹೋಗೆ. ಯಾಕೆ ಚಿಕ್ಕಮ್ಮ ಹಾಗಂತಿದ್ದೀರಿ? ಪುಣ್ಯಕ್ಷೇತ್ರಕ್ಕೆ ಬಂದ್ಮೇಲೆ ಮನೆಗೆ ಹೋಗಕ್ಕೆ ಆತರ ಪಡಬಾರ್ದು. ನನಗೇನು ಹೋಗಕ್ ಇಷ್ಟ ಇಲ್ಲ, ಆದ್ರೆ ನಡಿಬೇಕಲ್ಲ. 6ನೇ ಕ್ಷೇತ್ರ ಸುತ್ತಿದ್ದಷ್ಟೇ ಬಂದಿದ್ದು, ಏನು ಗಿಟ್ಲಿಲ್ಲ. ₹1 ಹುಂಡಿಗೆ ಹಾಕ್ತವ್ರೆಲ್ಲ ಉದ್ಧಾರ ಆದ್ರೂ ಕಣೆ. ನಾವು ಸಾವಿರಾರು ರೂಪಾಯಿ ಸುರಿದ್ರು ಏಳಿಗೆ ಆಗ್ಲಿಲ್ಲ ನೋಡು. ಕ್ಷೇತ್ರ ಸುತ್ತಿದ್ ಬಂತಷ್ಟೇ, ಅದೃಷ್ಟ ಏನ್ ಸುತ್ತಲಿಲ್ಲ. ಯಾಕೆ ಚಿಕ್ಕಮ್ಮ ಹಾಗ ಅನ್ಕೋತೀರಿ? ನಮ್ಗೇನ್ ಸಿಗ್ಬೇಕು ಅಂತಿದ್ಯೋ ಅದೇ ಸಿಗತ್ತೆ. ದೊಡ್ಡವ್ರೆ ಹೇಳಿಲ್ವಾ ಎಷ್ಟು ಲಭ್ಯನೋ ಅಷ್ಟೇ ಲಭ್ಯ? ಏನೇ ಲಭ್ಯ? ಎಲ್ಲ ನನ್ ಕರ್ಮ ಅಷ್ಟೇ. ಪ್ರಾಮಾಣಿಕವಾಗಿ ದುಡಿದ್ರು ದುಡ್ಡು ಕೈಗೆ ಹತ್ಲಿಲ್ಲ ಅಂದ್ರೆ, ಅಂಗಡಿ ಬಾಗ್ಲು ಮುಚ್ಚಬೇಕು ಅಂದ್ರೆ ಬೇಜಾರಾಗಲ್ವೇನೆ ದೇವಿ? ಏನು ಆಗಲ್ಲ ಚಿಕ್ಕಮ್ಮ. ಕೇಶವ್ ಮಾವನ್ ಡಿಪೋಲಿ ಅಣ್ಣ ಕೆಲ್ಸ ಕಳ್ಕೊಂಡ, ಆಮೇಲೆ ಹೊಸದಾಗಿ ಡಿಪೋ ಶುರು ಮಾಡ್ದ. ಮುಕ್ತಾಯ ಅಂದ್ರೆ ಆರಂಭ ಚಿಕ್ಕಮ್ಮ. ಅದೆಲ್ಲ ಇವಾಗ ನಡೆಯಲ್ಲ ಕಣೆ. ಪ್ರಾಮಾಣಿಕತೆ, ಭಕ್ತಿ, ಭಜನೆ ಇದೆಲ್ಲ ನಡೆಯೋ ಕಾಲ ಅಲ್ಲ ಇದು. ಸೀರೆ ಜಾಗದಲ್ಲಿ ಪ್ಯಾಂಟ್ ಬಂದಿದೆ, ನಿನಗ್ ಗೊತ್ತಾ? ಪ್ಯಾಂಟೆ ಅಂತೆ ಸೀರೆಗಿಂತ ಹೆಚ್ಚು ಬೆಲೆಗೆ ಬಿಕ್ರಿ ಆಗ್ತಾ ಇರೋದು. ಏನ್ ಕಾಲ್ವೋ ಏನು. ನಮಗೆ ಏನು ಮಾಡಿದ್ರೆ ಒಳ್ಳೆ ದಿನಗಳು ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡು. ಎಲ್ಲ ಸರಿ ಹೋಗುತ್ತೆ ಚಿಕ್ಕಮ್ಮ. ನಿಮಗೆ ಹಿಂಗ ಆಯ್ತು ಅಂತ ಜನರನ್ನ ದೇವ್ರನ್ನ ಬಯೋ ತಪ್ಪು. ಸರಿ ಸರಿ, ಶಾಸ್ತ್ರಿಗಳು ಹೊಡ್ಕೊತಿರ್ತಾರೆ. ಬೇಗ ಈ ಶಾಸ್ತ್ರಗಳೆಲ್ಲ ಮುಗಿದ್ಬಿಟ್ಟು ಹೊರಟ್ರೆ ಸಾಕಾಗ್ಬಿಟ್ಟಿದೆ ನನಗೆ. ದೇವಿ, ಬೇಜಾರು ಮಾಡ್ಕೋಬೇಡ ಕಣೆ. ಪ್ರಪಂಚದಲ್ಲಿ ಯಾರು ಮದುವೆನೇ ಮಾಡಿಲ್ವೇನೆ?
ಏನ್ ಸೀಮೆಗಿಲ್ಲದ್ ಮದುವೆ ಮಾಡ್ತಿದಾರ ನಿಮ್ಮ ಅಪ್ಪ ಅಮ್ಮ? ಹಂಗಾಡ್ತಿದಾರಲ್ಲೇ. ಒಬ್ಬರನ್ನ ಒಂದ್ ನಿಮಿಷ ಕುತ್ಕೊಳಕ್ ಬಿಡಲ್ಲ, ಒಂದ್ ನಿಮಿಷ ನಿಂತ್ಕೊಳಕ್ ಬಿಡಲ್ಲ. ಈ ಪೊಲೀಸ್ನವ್ರು ಕಳ್ಳರನ್ನ ಓಡಾಡಿಸ್ತಾರಲ್ಲ, ಹಂಗ್ ಓಡಾಡಿಸ್ತಾರಲ್ಲೇ. ಅಪ್ಪ ಅಮ್ಮಗೆ ಏನೋ ಸಂಭ್ರಮ ಚಿಕ್ಕಮ್ಮ, ನನಗೋಸ್ಕರ ಸಹಿಸ್ಕೊಳ್ಳಿ. ಸದಾನಂದ ಅಣ್ಣ ಇಲ್ಲೇ ಕಟೀಲ್ ಸುತ್ತಿದಾನ ಇನ್ನು. ಅದ್ಯಾರೋ ಮ್ಯಾನೇಜರ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನೆ. ಬೇರೆಯವ್ರನ್ನ ಕಳಿಸ್ಬೇಕಲ್ವಾ ಚಿಕ್ಕಮ್ಮ? ವರಪೂಜೆ ಸಮಯದಲ್ಲಿ ಅಣ್ಣ ನನ್ ಜೊತೆನೆ ಇರ್ಬೇಕು, ಬೇರೆ ಯಾರನ್ನಾದ್ರೂ ಕಳಿಸಿ. ನಿಮ್ಮಪ್ಪ ಬಂದ ತಕ್ಷಣ 500 ರೂಪಾಯಿ ಆ ಛತ್ರದ ಮ್ಯಾನೇಜರ್ಗೆ ಕೊಟ್ಟಿದ್ರೆ ಇವತ್ತೆಲ್ಲ ಕೆಲಸನೂ ಅವನೇ ಮಾಡ್ತಿದ್ನಾ? 500 ರೂಪಾಯಿ ಕೊಡಕ್ ಹಿಂದೂ ಮುಂದೆ ನೋಡಿದ್ರು, ಇವತ್ ನೋಡು ಮ್ಯಾನೇಜರೇ ಪತ್ತೆ ಇಲ್ಲ. ಕಸ ಕೂಡ ನಾವೇ ಗುಡಿಸ್ಬೇಕಾಗಿದೆ. 2 ದಿನದಲ್ಲಿ ಮದ್ವೆ ಮುಗಿಸ್ಕೊಂಡು ಹೊರಟ್ಬಿಡೋಣ ಚಿಕ್ಕಮ್ಮ, ನೀವು ಸಮಾಧಾನವಾಗಿರಿ. ಸರಿ, ನೀನ್ ಹೊರಡು. ನಾನೇ ಅವನವ್ರಿಗೆ ಕೈ ಮುಗ್ದು ಬರ್ತೀನಿ ಚಿಕ್ಕಮ್ಮ. ದೇವಿ, ಮತ್ತೆ ಕೇಶವನಾದ್ರು ಬಂದು ಕಾಯಿಸಿದ್ರು ಅಂತ ಸಿಟ್ಟು ಮಾಡ್ಕೊಂಡು ಮದುವೆಗೆ ಬರದೆ ಹೋದ್ರೆ ಏನೇ ಮಾಡ್ತೀಯಾ? ನಡಿಯ ಬೇಗ. ಯಾಕೆ ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತೀರಿ? ಯೋಚನೆ ಮಾಡದೆ ಏನೇನೋ ಮಾತಾಡ್ಬಿಡ್ತೀರಿ, ಆಮೇಲೆ ಯಾರಾದ್ರೂ ಏನಾದ್ರೂ ಅಂತಾರೆ. ನನ್ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೋತೀರಿ. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಿ? ಆಯ್ತಾಯ್ತು, ಶಾಸ್ತ್ರಗಳೆಲ್ಲ ಶುರುವಾಗಿದೆ, ಅವ್ರ ಪೂಜೆ ಮುಗಿಸ್ಬಿಡೋಣ. ಬಾ ಬೇಗ. ಇದೇನೊಬ್ರೇ ಬಂದ್ರಿ? ಮದುವೆ ಹೆಣ್ಣೆಲ್ಲಿ? ಬರ್ತಾಳೆ, ಮುಚ್ಕೊಂಡು ನಿಂತ್ಕೊಳ. ಇಲ್ಲಿ ಬಂದ್ರೆ ಇವ್ರ ಹತ್ರನೂ ಕೇಳಿಸ್ಕೋಬೇಕು, ಅಲ್ಲಿ ಒಳಗೋದ್ರೆ ಅವಳ ಹತ್ರನೂ ಮಾತು ಕೇಳಿಸ್ಕೋಬೇಕು. ನೀನು ಕೇಳ್ತಿದೀಯ ಈಗ ನನ್ನ? ಬರ್ತಾಳೆ, ಸುಮ್ನೆ ನಿಂತ್ಕೋಬೇಕಷ್ಟೇ. ಅದೇನೋ ದೇವ್ರಿಗೆ ನಮಸ್ಕಾರ ಹಾಕಿ ಬರ್ತಾಳಂತೆ. ಬರ್ಲಿಲ್ಲ ಅಂದ್ರೆ ಹೋಗು, ನೀನೇ ಎತ್ಕೊಂಬ, ಮಾತಾಡಕ್ ಬರ. ಚಂದಿರ ಚಕೋರಿ ಬಂದಾಳೋ ಬಿಕ್ಕದ ಸಿಕ್ಕಾರಿ ಬಂದಾಳೋ. ರಾಜ, ಸ್ವಲ್ಪ ಗಂಭೀರವಾಗಿರಪ್ಪ. ಹೇಳು ಮಗ, ಒಳ್ಳೆ ಹುಡುಗನ ಆರಿಸ್ಕೊಂಡಿದ್ದೀನಿ, ಚೆನ್ನಾಗಿರಮ್ಮ. ಅಮ್ಮನವ್ರ ಅನುಗ್ರಹ ಸದಾ ನಿನ್ ಮೇಲಿರ್ಲಿ. ಒಳ್ಳೇದಾಗತ್ತೆ, ಕೂತ್ಕೋ. ಹಾಕಿ. ತಂತ್ರಿಗಳೇ, ಎಲ್ಲ ಕೆಲಸನೂ ಅತ್ತನೇ ಏನಕ್ಕೆ ಮಾಡ್ಬೇಕು? ಹಾರ ನಾನು ಹಾಕ್ತೀನಿ, ಕೊಡಿ. ಗಂಭೀರವಾಗಿರ್ಬೇಕು ಸುತೇಂದ್ರ, ನಾಳೆ ಮದುವೆಲೇ ಹಾರ ಹಾಕ್ಬೇಕು. ಹಾಕ್ಲಿ ಬಿಡೆ, ಇವತ್ತೇ ಹಾರ ಹಾಕ್ಬಿಟ್ರೆ ಮದುವೆ ಮುಗ್ದಂಗೆ ತಾನೆ, ನಾಳೆ ಖರ್ಚೆಲ್ಲ ಮಿಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಸುಚೇಂದ್ರ, ಸುಮ್ಮನೆ ಇರಪ್ಪ, ಆತರ ಪಡ್ಬೇಡ. ನಿನಗೂ ಹಾರ ಹಾಕಕ್ಕೆ ಅವಕಾಶ ಸಿಗುತ್ತೆ. ಗಂಡಿನ ಕಡೆ ಪ್ರತಿನಿಧಿಯಾಗಿ ಭೂಪಾಲ್ ಅವರೇ ತಾಂಬೂಲ ಕೊಡಿ. ಸುಮಂಗಲೇರಿಯಮ್ಮದೋ ರಿಮಾಗಂ ಸಮೇತ ವರ್ಷದ ಆಗ್ಯಮಸ್ಯೆ ದತ್ವಾಯಾದ ಸಂವಿಪರೇತನ. ಆರತಿ ಮಾಡಿ. ಹೈದನ ಹೆತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣೆ ಕಟ್ಟಾಣಿ, ಕರುಣೆ ಕಟ್ಟಾಣಿ. ಎಲ್ಲ ಆಶೀರ್ವಾದ ಮಾಡಿ. ಸುಮಂಗಲೇರಿಯಮ್ಮದೋ ರಿಮಾಗಂ ಸಮೇತ ಪಶ್ಯದ ಸೌಭಾಗ್ಯಮಸ್ಯೆ ದತ್ವಾಯಾದ ಸಂವಿಪರೇತನ. ಇಲ್ಲಿಗೆ ವರಪೂಜೆ ಶಾಸ್ತ್ರ ಎಲ್ಲ ಮುಗೀತು. ನಾಳೆ ಮುಹೂರ್ತಕ್ಕೆ ಸರಿಯಾಗಿ ಎಲ್ಲ ಸಿದ್ಧರಾಗಿರಿ. ತಂತ್ರಿಗಳೇ, ಇಷ್ಟೇನಾ?
ಇಷ್ಟೇ ಇನ್ನೆಷ್ಟು? ಸಾಹೇಬ್ರೆ ಇದಕ್ಕೆ ನೀವ್ ಹಿಂಗೆಲ್ಲ ಎಗರಾಡ್ಬಿಟ್ರಿ. ಅಯ್ಯೋ ರಾಜ ಅವ್ರು ಸ್ವಲ್ಪ ಹಾಗೆ, ಸುಮ್ನಿರಪ್ಪ. ಹಾ ಎಲ್ಲ ನಡೀರಿ, ಊಟಕ್ಕೆ ನಡೀರಿ. ಯೋ ನೀನ್ ನಾಳೆ ಮುಹೂರ್ತ ಟೈಮಿಗೆ ಸರಿಯಾಗಿ ಬರ್ತೀಯಾ ಅದನ್ನ ಹೇಳು. ಬರ್ತೀನಯ್ಯ, ನಡಿಯಯ್ಯ ಊಟಕ್ಕೆ ಹೋಗೋಣ. ಹಾ ಇದಕ್ಕೆ ಸರಿಯಾಗಿ ಬರ್ತೀಯ ಊಟಕ್ಕಂತ ನಡೀರಿ. ನಡಿ ನಡಿ ನಡ್ರಿ. ಬನ್ನಿ ಬನ್ನಿ, ಬೇಗ ಊಟ ಮುಗಿಸಿ, ಇನ್ನೊಂದು ಸ್ವಲ್ಪ ಕೆಲಸಗಳಿದೆ. ಬಾರ ಕೇಶವನಾಥ, ಈಗಲಾದ್ರು ಸ್ವಾಮಿಗೆ ಬಂದೇವು. ಸಾಂಗವಾಗ ನೆರವೇರ್ತಾ ವರಪೂಜೆ ಕಾರ್ಯಕ್ರಮ ಬಿಟ್ಟಿದ್ದಿದ್ರೆ ನಿನ್ ಮಗ ತಾಳಿನ ಕಟ್ಬಿಟ್ಟಿರೋಣಪ್ಪ. ಕೂತ್ಕೊಳ್ಳಿ ಎಲ್ಲ. ಊಟ ಕೂತ್ಕೊಳ್ಳೋಣ, ಬೆಳಗ್ಗೆ ಬೇಗ ಹೇಳ್ಬೇಕು. ನನ್ನ ಅಪ್ಪಾಜಿ ಜೊತೆ ಕೂರ್ತೀನಿ. ನೀನು ದೇವಿ ಜೊತೆ ಕೂರು, ಹೋಗು ದೇವಿ ಜೊತೆ ಕೂರು. ಸಾವ್ರೆ ನಮಗ್ ಊಟದ ಋಣನೇ ಋಣ ನೋಡಿ. ಪಣಜಿಲ್ ಊಟ ಮಾಡಿದ್ನಿ, ಮುಂಬೈನಾಗ ಊಟ ಮಾಡಿದ್ನಿ, ಇದು ಯಾವ್ದು ಸಕಲೇಶ್ಪುರದಾಗ ಊಟ ಮಾಡಿದ್ನಿ, ತಮಿಳ್ನಾಡಾಗ ಊಟ ಮಾಡಿದ್ನಿ, ಮಂಗಳೂರ್ನಲ್ಲಿ ಕುಚ್ಚಲಕ್ಕಿ ಗಂಜಿ ಊಟ ಮಾಡಿದ್ನಿ, ಕಟ್ಲಿಲ್ನಾಗ ಊಟ ಮಾಡ್ತಾ ಇದ್ದೀನಿ. ಹಣ್ಣದ ಋಣನೇ ಋಣ ನಂದು. ಅಲ್ಲೇಲೆ ಅಲ್ಲಿಗೆ ಒಟ್ಟಾಶಿ ಕಥೆ ಏನು? ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅಂತ. ಸುಚೇಂದ್ರಣ್ಣ, ಊಟ ಬಡ್ಸಿದ ತಕ್ಷಣ ಏನ್ ಮಾಡ್ಬೇಕು ಹೇಳು? ಮೊದಲನೇ ತುತ್ತು ದೇವಿಗೆ ತಿನ್ನಿಸ್ಬೇಕು. ಸರಿಯಾಗಿ ಹೇಳ್ದೆ ಅಕ್ಷತಾ. ಗೆಳೆಯ, ನೀನ್ ತಿನ್ನಿಸ್ದೆ ಹೋದ್ರೆ ನಾವ್ಯಾರು ಊಟನೇ ಮಾಡಲ್ಲ. ತೆಗಿ, ಇಲ್ಲಿ ಹಸುವು ಮೊದ್ಲು ಬರ್ಸ್ಲಿ ಇರಲಿ. ರಾಜ, ಒಂದ್ ಕಥೆ ಹೇಳ್ತೀನಿ ಕೇಳು, ನಮ್ಮ ಮದುವೆದು. ಹೇಳಿ ಸಾವ್ರೆ. ಇವ್ರಪ್ಪ ಕಂಸಾಳೆ ಕೃಷ್ಣ ಇದಾನಲ್ಲ, ಇರಲೇ ನಿಮ್ ಕಂಸಾಳೆ ಕೃಷ್ಣನ್ ಕತೆ ಏನ್ ಹೇಳಲ್ಲ, ನಮ್ ಕತೆನೇ ಹೇಳೋದು. ನಮ್ಮ ಮದುವೆ ಆ ದಿವ್ಸನಪ್ಪ, ಆಯ್ತಾ? ಬೆಳಿಗ್ಗೆಯಿಂದ ಹೊಗೆ ಮಣ್ಣು ಮಸಿ ಸುಸ್ತೆದ್ದೋಗಿದ್ದೀವಿ. ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೊರಟ್ರೆ ಮೊದಲನೇ ಪಂಕ್ತಿ ಆಯ್ತು, ಎರಡನೇ ಪಂಕ್ತಿ ಆಯ್ತು, ಮೂರನೇ ಪಂಕ್ತಿ ಆಯ್ತು. ಎಲ್ಲಾ ಪಂಕ್ತಿಗೂ ಕಂಸಾಳೆ ಕೃಷ್ಣಪ್ಪ ನಮ್ಮ ಮಾವ ನಮ್ಮಿಬ್ರನ್ನ ಕರ್ಕೊಂಡೋಗೋದು, ಪರಿಚಯ ಮಾಡಿಸ್ಕೊಡೋದು, ನಮ್ಮಿಬ್ರನ್ನ ಕರ್ಕೊಂಡೋಗೋದು, ಪರಿಚಯ ಮಾಡಿಸ್ಕೊಡೋದು. ನಿಧಾನವಾಗಿ ಊಟ ಮಾಡಿ, ನಿಧಾನವಾಗಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ನಮ್ಗಿಲ್ಲಿ ಹೊಟ್ಟೆ ಹಸು ಚಪ್ಪಲಿ ತಗೊಂಡು ಹೊಡಿತಿದೆ. ಅಂತೂ ಇಂತೂ ಕಡೇ ಪಂಕ್ತಿ ಕೂತ್ವಪ್ಪ. ಇನ್ನೇನ್ ತುತ್ತು ಬಾಯಿ ಇಡ್ಬೇಕು ಬೋದ್ರು. ಆ ಕಂಸಾಳೆ ಕೃಷ್ಣಪ್ಪನ ಕಡೆಯಿಂದ ತಂಡವಾಗಿ ಬರ್ತಾನೆ ಅವ್ರೆ. ಎಲ್ಲ ಬಿಟ್ಕೊಂಡ್ಬಂದ್ಬಿಟ್ಟವ್ರೆ. ಬಿಡ್ಕೊಂಡ್ಬಿಟ್ರು? ಇದು ಕಣಲೆ ಅದು. ಏನು, ಒಬ್ಬ ಪಾಯಸದ ಮೇಲೆ ಬೀಳ್ತಾನೆ, ಇನ್ನೊಬ್ಬ ಫಲದ ಮೇಲೆ ಬೀಳ್ತಾನೆ, ಇನ್ನೊಬ್ಬ ಎದೆ ಮೇಲೆ ಬೀಳ್ತಾನೆ, ಮತ್ತೊಬ್ಬ ಎಲೆ ಮೇಲೆ ಬೀಳ್ತಾನೆ. ಅಯ್ಯೋ ಅಯ್ಯೋ, ಅವ್ರನ್ನೆಲ್ಲ ತಳ್ಳಿ ಇನ್ನೇನ್ ತಿನ್ನೋಣ. ಪಾರ್ವತಿ ಹಂಗೆ ಗಲಕ್ಕಂತ ವಾಂತಿ ಮಾಡ್ತಾನೆ. ಆ ಕಂಸಾಳೆ ಕೃಷ್ಣ ನನ್ನೇ ದುರು ನೋಡ್ತಾನೆ. ಮದುವೆಗೆ ಮುಂಚೆನೆ ಅಳಿಯ ಏನೋ ಮಾಡ್ಬಿಟ್ಟಿದಾನೆ ಅಂತ. ನಾವು ಬೇರೆ ಮುಂಚೆ ಓಡಾಡ್ತಿದ್ವಲ್ಲ, ಅದಲ್ವೇ? ಆಮೇಲೆ ಗೊತ್ತಾಯ್ತು ಹುಡ್ಸದ ವಾಸನೆ ತಲೆ ತಿರುಗಿ ಬಿದ್ದಿದ್ದು ಅಂತ. ಸಾಬ್ರೆ, ಮದ್ವೆ ಅಂದ್ಮೇಲೆ ಈ ತರ ತಮಾಷೆ ಎಲ್ಲ ಇದ್ದಿದ್ದೆ ಅಲ್ವ್ರ? ಒಳ್ಳೊಳ್ಳೆ ರಸವತ್ವಾದ ಕಥೆಗಳೆಲ್ಲ ಸಿಗ್ತಾ ಹೋಗ್ತವೆ. ಭೂಪಾಲ್ ಅವ್ರೆ, ನಿಮ್ ಮದ್ವೆ ಕತೆ ಹೇಳಿ. ನಮ್ಮ ಮದುವೆಲಿ ಅಂತ ರಸವತ್ತಾದ ಕತೆ ಇರ್ಲಿಲ್ಲ, ಎಲ್ಲ ನಮ್ಮ ದಣಿಗಳು ಮದುವೆನಲ್ಲಿತ್ತು ರಸವತ್ತಾದ ಕತೆ. ಓಹೋ, ಹೌದಾ ಅಪ್ಪಾಜಿ? ಹೇಳಿ, ನಿಮ್ಮ ಮದುವೆ ವಾತಾವರಣ ಹೇಗಿತ್ತು ಅಂತ. ಹಳೇದೆಲ್ಲ ಯಾಕೀಗ ಮಾತಾಡಿ ಪ್ರಯೋಜನ ಇಲ್ಲ ಬಿಡು. ಹೇಳಯ್ಯ, ಮಾನ ಮರ್ಯಾದೆ ಬಿಟ್ಟು ನಮ್ ಕಥೆನೇ ಹೇಳ್ಕೊಳ್ಳಿಲ್ವಾ? ಹೇಳು ನಿಂದು. ಯಶೋಮತಿ ಮನೆಯಲ್ಲಿ ಮದುವೆಗೆ 1 ವರ್ಷಕ್ಕೆ ಮುಂಚೆ ನಾನು ಯಶೋಮತಿ ನೋಡಿದ್ದೆ. ಅದಾದ 1 ವರ್ಷ ಕಳೆದು ನಂತರದಲ್ಲಿ ಮದುವೆ. ಇಲ್ಲಿವರೆಗೂ ನಾನು ಮತ್ತೆ ಯಶೋಮತಿ ನೋಡೇ ಇರಲಿಲ್ಲ. ಮದುವೆ ಮಂಟಪದಲ್ಲಿ ಕೂತಿದ್ದೀನಿ, ಯಶೋಮತಿ ಬಂದು ಪಕ್ಕದಲ್ಲಿ ಹಸೆ ಮನೆಯಲ್ಲಿ ಕೂತು. ನನಗೆ ಯಾಕೋ ಅನುಮಾನ, ಇವಳೇನಾ ನಾನು ನೋಡಿದ ಹುಡುಗಿ ಅಂತ. ಇವಳು ಯಶೋಮತಿ ಅಲ್ಲ, ನಾನು ತಾಳಿ ಕಟ್ಟಲ್ಲ ಅಂತ ಗಲಾಟೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೆ. ಭೂಪಾಲು ಬಂದು ಖಚಿತಪಡಿಸಿದ ಮೇಲೆ ಯಶೋಮತಿಗೆ ತಾಳಿ ಕಟ್ಟಿದ್ದು. ಮದುವೆ ಆದ ದಿವಸದ ಅವಳ ಮುಖ ನೆನಪಿಲ್ಲ, ಯಶೋಮತಿ ಸತ್ತ ದಿವಸದ ಅವಳ ಮುಖ ಈಗಲೂ ನೆನಪಿದೆ. ಸುಚೇಂದ್ರ, ಪಾಯಸ ತಿನ್ಸಪ್ಪ, ಶುಭ ಶುರುವಾಗ್ಲಿ. ತಿನ್ಸ್ಬಿಡು. ತಿನ್ಸಪ್ಪ. ಮದ್ವೆ ಹೆಣ್ಣಿಗೆ ಲಾಸ್ಗೆ ನೋಡು. ಫೋಟೋಗ್ರಾಫರ್ ಈಗ
ದೇವಿ ತಿಸ ತಿಸ ತಗೊಳ್ಳಿ ಕಷಾಯ. ಗಂಡಿನ ಕಡೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ನೀವು ಮಾತ್ರ ಹೆಣ್ಣಿನ ಕಡೆಯವ್ರು ಏನಾದ್ರೂ ಕೇಳಿದ್ರೆ ಆಗಲ್ಲ ಅಂದ್ರಂತೆ. ಯಾರು ನನ್ನನ್ನೇನು ಕೇಳಿಲ್ಲ. ದೇವಿ ಕೇಳಿದ್ಲಂತಲ್ಲ. ನಾನು ಸುಚೇಂದ್ರ ಇಬ್ರು ಮಾರ್ತಾಂಡ ಅವರ ಸಂಬಂಧಿಗಳ ಮನೆಗೆ ಹೋಗಿ ಹಿರಿಯರ ಹತ್ರ ಆಶೀರ್ವಾದ ತಗೋತೀವಿ ಅಂದ್ರೆ ನೀವು ಬೇಡ ಅಂದ್ರಂತೆ. ಬೆಳಕು ಹರಿದ್ರೆ ಅವ್ರೆಲ್ರೂ ಮದುವೆಗೆ ಬರ್ತಾರೆ. ಕತ್ಲಾಗಿದೆ, ಇವ್ರುಗಳು ಯಾಕೆ ಹೋಗೋದು ಅಂತ ಬೇಡ ಅಂತ. ಬಹುಶಃ ಕಟೀಲಲ್ಲಿ ಇದು ನಿಮ್ಮ ಕಡೆಯ ರಾತ್ರಿ. ಯಾಕೆ ನಿನ್ನ ಕೆಟ್ಟ ಕುತೂಹಲ ಮಂಗಳ? ಯಾಕೆ ತಲೆ ಹರಟೆ ಮಾಡ್ತಿದ್ಯಾ? ಕಳೆದು ಹೋಗಿರೋ ಶಂಕ ಮಾರ್ತಾಂಡ ಅವರ ಸಂಬಂಧಿಗಳ ಮನೆಯಲ್ಲಿ ಇರಬಹುದು. ಅದಕ್ಕೆ ದೇವಿ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಬೇಡ ಅಂದ್ರಂತೆ. ಎಲ್ಲಿ ದೇವಿಗೆ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ. ಯಾಕೆ ಕೇಶವನಾಥ್ರೆ ಮೌನವಾಗಿದ್ದೀರಿ? ನೇರವಾದ ಪ್ರಶ್ನೆಗೆ ಯಾವ ತರ ಸುಳ್ಳು ಉತ್ತರನ ಕೊಡಬಹುದು ಅಂತನಾ? ಹೇಳ ಭಾವಂಗೆ ಸುಚೇಂದ್ರಂಗೆ ಕೇಶವನಾಥ್ರ ಕೋಣೆಯಲ್ಲೇ ಮಲಗಿ ಅಂತ. ನಾಳೆ ನೀವು ಮದುವೆಯಲ್ಲಿ ಇರೋಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ.